ನಮಸ್ಕಾರ ಕರ್ನಾಟಕ. ಟಾಕ್ಸಿಕ್ ಸಿನಿಮಾದಲ್ಲಿ ಗಿಲ್ಲಿ ಇದ್ದಾನ, ಟಾಕ್ಸಿಕ್ಸ್ ಬುಡ ಇಲ್ಲದಂತಹ ಟಾಕ್ಸಿಕ್ ಟೀಸರ್ ಎನ್ನುವಂಥ ವಿಚಾರದ ಬಗ್ಗೆ ನಿಮ್ಮ ಮುಂದೆ ಮಾತಾಡಕ್ಕೆ ಬಂದ್ಬಿಟ್ಟಿನಿ. ಯಾಕಪ್ಪ ಅಂದ್ರೆ ಇವತ್ತು ಕರ್ನಾಟಕದೊಳಗೆ ಟೀಸರ್ ಬಿಟ್ರೆ ಯಾವುದಪ್ಪ ಅಂದ್ರೆ ಟಾಕ್ಸಿಕ್ ಎನ್ನುವಂತಹ ಒಂದು ಸಿನಿಮಾದ ಟೀಸರ್ ಬಿಟ್ರೆ ಅದು ನನಗಂತೂ ಒಂದು ಚೂರು ಚೆನ್ನಾಗಿ ಅಂತ ಅನ್ನಿಸ್ಲಿಲ್ಲ. ನಿಮಗೇನು ಅನ್ಸುತ್ತೆ ಅಂತ ನನಗೆ ಗೊತ್ತಿಲ್ಲ. ನನ್ನ ಒಪಿನಿಯನ್ ನಾ ಹೇಳಕತ್ತೀನಿ. ಯಾಕಪ್ಪ ಅಂದ್ರೆ ನಾವು ರೊಕ್ಕ ಕೊಟ್ಟು ಸಿನಿಮಾ ನೋಡೋರು, ನಾವು ನಮ್ಮ ನೆಟ್ ಖಾಲಿ ಮಾಡ್ಕೊಂಡು ಟೀಸರ್ ನೋಡೋರು ನಾವು. ಸೊ ಹಂಗಾಗಿ ನಮಗೆ ಅನಿಸಿದ್ದು ನಾವು ಭಾವನೆ ಹೇಳ್ತೀವಿ. ನಮಗೆ ಇನ್ನೊಬ್ರು ನುಬ್ಬಸಕ್ಕೆ ಬರಂಗಿಲ್ಲ. ನಮಗೆ ಇಲ್ಲಿ ಏನು ಬರ್ತದೆ ಅದನ್ನು ಮಾತಾಡ್ಬಿಡೋರು ನಾವು ಅವ್ರದ್ದು ಇವ್ರದ್ದು ಯಾರು ಸಿನಿಮಾ ಬಂದರೂ ಅಷ್ಟೇ, ದರ್ಶನ್ ಸಿನಿಮಾ ಬಂದರೂ ಅಷ್ಟೇ, ಸುದೀಪ್ ಅವ್ರ ಸಿನಿಮಾ ಬಂದರೂ ಅಷ್ಟೇ, ಯಶ್ ಅವ್ರ ಸಿನಿಮಾ ಬಂದರೂ ಅಷ್ಟೇ, ನಮ್ಮ ಕನ್ನಡ ಚಿತ್ರರಂಗದ ಸಿನಿಮಾಗಳು ಬಂದಾಗ ಅದನ್ನು ಯಾವ ರೀತಿ ಮನಸ್ಸಿಗೆ ಅನಿಸುತ್ತೆ ನಾವು ಸುಮ್ಮನೆ ಒಪ್ಪಿಸೋಕೆ ಬರಂಗಿಲ್ಲ. ಯಾವ ವ್ಯಕ್ತಿ ನೇರವಾಗಿ ಮಾತನಾಡದೆ ಕೇವಲ ಉಪೇಕ್ಷೆಗಳನ್ನು ಕೊಡುವುದ್ರ ಮುಖಾಂತರ ಅಥವಾ ಇನ್ನೊಬ್ಬರನ್ನು ಉಬ್ಬಿಸ್ತಾನೆ ಅಂದರೆ ಅವ್ನು ಕೆಡಿಸುವಂಥ ದಗದನೇ ಅವ್ನು ಇರೋದು. ಜಾಸ್ತಿ ಹೊಗಳಕ್ಕೆ ಚೆನ್ನಾಗಿ ನೀನು ಎಲ್ಲೇನೋ ಒಂದು ಉಗುಳ್ತಾನಂತಲೇ ಅರ್ಥ ಅವನು. ಸೊ ಹಂಗಾಗಿ ನಾವು ನೇರವಾಗಿ ನಮ್ಗೆ ಅನಿಸಿದ್ದು ನಾವು ಮಾತಾಡ್ಬಿಡ್ತೀವಿ. ಸೊ ನನಗೆ ಈ ಟಾಕ್ಸಿಕ್ ಟೀಸರ್ ಬಗ್ಗೆ ಬೇಸರ ಇದೆ. ಯಾಕಪ್ಪ ಇದ್ರೊಳಗೆ ಏನೈತೆ ಅಂತ. ಇದು ಮಕ್ಕಳು ಕುಂತ್ಕೊಂಡು ನೋಡೋ ಟ್ರೈಲರ ಇದು ಅಥವಾ ಟೀಸರ? ಇದು ಟೀಸರ್ ಅಂದ್ರೆ ಏನು, ಟ್ರೈಲರ್ ಅಂದ್ರೆ ಏನು ಫಸ್ಟ್ ತಿಳ್ಕೊಂಬಿಡ್ರಿ. ಟೀಸರಪ್ಪ ಅಂತಂದರೆ ಸಣ್ಣ ತುಣುಕು, ಕೆಲವು ಸೆಕೆಂಡ್ಗಳದ್ದು ಅಥವಾ ಕೆಲವು ನಿಮಿಷಗಳದ್ದು ಒಂದು ಟೀಸರ್ ಒಂದು ಕುತೂಹಲ ಮೂಡಿಸುವಂತಹ ಅಥವಾ ಸಿನಿಮಾ ರಿಲೀಸ್ ಆಗುವ ಮುನ್ನ ಕುತೂಹಲ ಮೂಡಿಸುವಂತಹ ಒಂದು ಸನ್ನಿವೇಶವನ್ನು ತೋರಿಸ್ತಾರೆ. ಅದಕ್ಕೆ ಟೀಸರ್ ಅಂತಾರೆ. ಟ್ರೇಲರ್ ಅಂದರೆ ಏನಪ್ಪ ಅಂದರೆ 2-3 ನಿಮಿಷಗಳ ಮಧ್ಯದಲ್ಲಿ ಒಂದಷ್ಟು ವಿಷಯಗಳನ್ನು ಬಿಟ್ಟು ಕೊಡುವುದಕ್ಕೆ ಟ್ರೇಲರ್ ಅಂತೇಳಿ ಕರೀತಾರೆ. ಸೊ ಇದು ಟೀಸರ್. ಇದು ಸಿನಿಮಾ ಯಾವಾಗ ರಿಲೀಸ್ ಐತೆ, ಈ ಟಾಕ್ಸಿಕ್ ಸಿನಿಮಾ ಯಾವಾಗ ರಿಲೀಸ್ ಐತೆಪ್ಪ 19/3/2020 ಇದೇ ಮಾರ್ಚ್ ತಿಂಗಳು 19ನೇ ತಾರೀಕು ರಿಲೀಸ್ ಆಗ್ತದೆ. ಸೊ ಹಂಗಾಗಿ ಇವತ್ತು KVN ಎನ್ನುವಂಥ ಪ್ರೊಡಕ್ಷನ್ ಯೂಟ್ಯೂಬ್ ಚಾನಲ್ ಒಳಗೆ ಇವತ್ತಿದ್ರು ಟಾಕ್ಸಿಕ್ ಸಿನಿಮಾದ ಟೀಸರನ್ನು ಬಿಡುಗಡೆ ಮಾಡ್ಯಾರ. ಆ ಟಾಕ್ಸಿಕ್ ಸಿನಿಮಾದ ಟೀಸರ್ ಒಳಗೆ ಏನು ಸುಡುಗಾಡು ಏನಿಲ್ಲ ಅದ್ರಾಗ. ಅದೇನು ಬರೀ ಮೈ ತೋರಿಸೋದು ಟೀಸರ್ನೊಳಗೆ ಬರೀ ಅದು ಯಾವುದೋ ಒಂದು BF ಬ್ಲೂ ಫಿಲ್ಮ್ ನೋಡ್ದಂಗೆ ಆಯ್ತಪ್ಪ ಅದು ಹಂಗಿತ್ತು. ಇದ್ರಾಗ ನೋಡ್ತೀವಿ ಬರೀ ಮೈ ತೋರಿಸೋದು, ಅದೇ ಗನ್ನು ತೋರಿಸೋದು, ಅದೇ ಕುದಿ ಕೊಯ್ಯೋದು, ಮಿಷನ್ ತಗೊಂಡು ಏನು ಇಂಥದ್ದು ತೋರಿಸ್ತೀರಿ? ಇದು ಫ್ಯಾಮಿಲಿ ಆಡಿಯನ್ಸ್ ಕುಟುಂಬ ನೋಡುವಂತಹ ಟೀಸರ ಇದು. ಈ ಸಿನಿಮಾದೊಳಗೆ ಏನು ಸಾಧಿಸ್ಕೊಂಡ್ರಿ ನೀವು? ಏನು KGF ಚಾಪ್ಟರ್ 1 KGF ಚಾಪ್ಟರ್ 2 ಹಿಟ್ಟಾದ ತಕ್ಷಣ ಎಲ್ಲ ಸಿನಿಮಾ ಹಿಂಗೆ ಮಾಡಿಬಿಟ್ರಿ, ಹಿಟ್ಟಾತವಂತ ತಿಳ್ಕೊಂಬಿಟ್ರಿ ಏನು? ನೋಡ್ರಿ ಯಶ್ ಅವರೇ, ಕರ್ನಾಟಕದೊಳಗೆ ಭಾಳ ಕನ್ನಡ ಜನತೆ ನಿಮ್ಮ ಮೇಲೆ ಅಭಿಮಾನ ಇಟ್ಟರ. ಒಳ್ಳೊಳ್ಳೆ ಸಿನಿಮಾಗಳನ್ನು ಮಾಡಿರಿ, ಎಂತೆಂಥ ಸಿನಿಮಾ ಮಾಡಿರಿ. ಕಿರಾತಕ ಆಗಿರ್ಬೋದು, ಗೂಗ್ಲಿ ಆಗಿರ್ಬೋದು, ರಾಮಾಚಾರ್ಯ ಆಗಿರ್ಬೋದು, ರಾಜಾಹುಲಿ ಆಗಿರ್ಬೋದು, ಮಾಸ್ಟರ್ ಪೀಸ್ ಆಗಿರ್ಬೋದು, ಸಂತೋಷ್ ಸ್ಟೇಟ್ ಫಾರ್ವರ್ಡ್ ಆಗಿರ್ಬೋದು. ಎಂತೆಂಥ ಸಿನಿಮಾ ಕೊಟ್ಟರಿ. KGF ಚಾಪ್ಟರ್ 1 ಚಾಪ್ಟರ್ 2 ಅದ್ಭುತ ಸಿನಿಮಾಗಳು. ಒಂದಿಷ್ಟು ಮ್ಯೂಸಿಕ್ ಚೆನ್ನಾಗಿತ್ತು, ಕಥೆನೂ ಸ್ವಲ್ಪ ತಾಯಿ ಸೆಂಟಿಮೆಂಟಲ್ಲಿತ್ತು. ಸೊ ಹಂಗಾಗಿ ಅವೆರಡು ಎಲ್ಲ ಸಿನಿಮಾಗಳು ಹಿಟ್ ಆದವು. ಈ ಟಾಕ್ಸಿಕ್ ಕೂಡ ಹಿಟ್ ಆತಂತ ತಿಳ್ಕೊಂಬಿಟ್ರಿ ಏನು? ಅಲ್ಲ, ಟೀಸರ್ ಹಿಂಗಿರ್ಬೋದು, ಸಿನಿಮಾ ಇಷ್ಟ ಆಗ್ಬೋದು, ಅದು ಬೇರೆ ಪ್ರಶ್ನೆ. ಬಟ್ ಕುತೂಹಲ ಮೂಡಿಸುವಂಥದ್ದು ಒಂದಷ್ಟು ಏನಾರು ನೋಡ್ಬೇಕಂತ ಸಿನಿಮಾ ಚೆನ್ನಾಗಿರ್ಬೋದಪ್ಪ ಅಂತ ಊಹೆನೂ ಮಾಡ್ಕೋಬೋದು. ಏನು ಊಹೆ ಮಾಡಿಕೊಂಡು ಅದೇ ಕತ್ತಲ್ದಾಗ ಅದೇ ಕರ್ರಗ, ಅದೇ ಗಡ್ಡ, ಅದೇ ಮೀಸೆ, ಅದೇ ಬಟ್ಟೆ, ಅದೇ ಮ್ಯೂಸಿಕ್, ಅದೇ ಡೂ ಬರೀ ಹಿಂಗೆ. ಏನಿದು ಮ್ಯೂಸಿಕ್? ಯಾವನನ್ನು ಸಣ್ಣ ಹುಡುಗರು ನೋಡಿಬಿಟ್ರೆ 10-15 ದಿನ ಜ್ವರ ಬಂದ್ಬಿಡ್ತಾವ. ಅದನ್ನು ಆ ರೇಂಜಿಗೆ ಮ್ಯೂಸಿಕ್ ಕೊಟ್ಟಿರಿ. ನಿಮ್ಮ ಮುಖಗಳಂತೂ ನೋಡೋಕ್ಕಂಗಿಲ್ಲ, ನೀವು ಮನುಷ್ಯರಮ್ಮಂಗೆ ಕಾಣಬಲ್ರಿ ನಮಗೆ ಅದರ ಟೀಸರ್ ಒಳಗೆ. ಏನು ಸಿನಿಮಾ ಮಾಡಕೊಂಡ್ರಿ? ಏನು ಸಂದೇಶ ಕೊಡಕೊಂಡ್ರಿ? ಬರೀ ಕೊಲೆ ಮಾಡೋದು, ಪಿಸ್ತೂಲ್ ಹೊಡೆಯೋದು, ಕುತಿ ಕೊಯ್ಯೋದು, ಇದು ಏನಾರ ಸಂದೇಶ ಐತೆ? ಇದು ಬರೇ ಮತ್ತಲ್ಲಿ ತೋರಿಸೋದು, ಬರೇ ಮೈ ತೋರಿಸೋದು ಅಥವಾ ಹುಡುಗಿ ಜೊತೆಗೆ ಅಸಭ್ಯವಾಗಿ ವರ್ತನೆ ಮಾಡೋದು, ಏನು ತೋರ್ಸಕೊಂಡ್ರಿ ಹೇಳಿ? ಯುವ ಸಮಾಜಕ್ಕೆ ಏನು ಸಂದೇಶ ಕೊಡಕೊಂಡ್ರಿ? ಸಿನಿಮಾಗಳು ಜನರಿಗೆ ಸಂದೇಶವನ್ನು ಕೊಡುವುದರ ಜೊತೆಗೆ ಸಿನಿಮಾಗಳ ಜೊತೆಗೆ ಮನೋರಂಜನೆಯನ್ನು ಕೊಡಬೇಕು ಜನರಿಗೆ. ಅದು ನಿಜವಾದಂಥ ಸಿನಿಮಾ. ಕುಟುಂಬ ಸಮೇತವಾಗಿ ಸಿನಿಮಾ ನೋಡಲು ಇಚ್ಛಿಸಬೇಕು ಜನ, ಅದಕ್ಕಂತಾರೆ ಸಿನಿಮಾ ಅಂತ. ಅದು ಟೀಸರ್, ಅದು ಫಸ್ಟ್ ಟೀಸರ್ ನೋಡ್ತೀಪ್ಪ ಅಂದ್ರೆ ಬರೀ ಬೂ ಫಿಲ್ಮ್ ನೋಡ್ದಂಗೆ ಆಗ್ತೈತಿ. ಅದು ಸುಡುಗಾಡೋದ್ರೊಳಗೆ ಏನಿಲ್ಲ, ಅದು ಇಷ್ಟ ಆಗಲಿಲ್ಲ. ಈಗ ಟೀಸರ್ ಬಂತು, ಇದು ಇಷ್ಟ ಆಗಲ್ಲ. ಕನ್ನಡ ಚಿತ್ರರಂಗದ ಅಭೂತಪೂರ್ವವಾದಂಥ ಪ್ರತಿಭೆ ನೀವು ಯಶ್ ಅವರೇ. ಇಂಥ ಸಿನಿಮಾಗಳನ್ನು ದಯವಿಟ್ಟು ಮಾಡೋಕೆ ಹೋಗ್ಬೇಡ್ರಿ. ಮತ್ತು ಟೀಸರ್ ನೋಡ್ಕೇಸಿ ಈ ಒಂದು ರಿವ್ಯೂ ಕೊಡಾಕತ್ತೀನಿ, ಸಿನಿಮಾ ನೋಡಿದ್ಮೇಲೆ ಮತ್ತೊಂದು ಸರಿ ರಿವ್ಯೂ ಕೊಡ್ತಾನೆ. ನಿಜವಾಗ್ಲೂ ಈ ಥರ ಸಿನಿಮಾಗಳು ಮಾಡಬೇಡ್ರಿ. ಆ KVN ಪ್ರೊಡಕ್ಷನ್ ಇದನ್ನು ನೋಡೋಕ್ಕೂ ಜನ ಎಷ್ಟು ಹುಚ್ಚರದಾರಪ್ಪ ಅಂತಾನೆ. ಹಿಂದಿ ಒಳಗೆ 1,40,00,000 ಓಡಾಕಚ್ಚೈತಿ. ಈಗ ತೆಲುಗು ಒಳಗೆ 28 ಲಕ್ಷ ಓಡಾಕಚ್ಚೈತಿ. ಕರ್ನಾಟಕದೊಳಗೆ 33-35 ಲಕ್ಷ ತನಕ ಓಡಾಕಚ್ಚೈತಿ ಈಗ ಸದ್ಯ. ಏನು ಮಾತಾಡ್ತೀಯಳು? ತಮಿಳು ಒಳಗೆ 18 ಲಕ್ಷ ಓಡಾಕಚ್ಚೈತಿ. ಹೆಂಗೆ ಅರ್ಥ ಮಾಡ್ಕೊತಿರೋ ಜನ? ನನಗೆ ಇದೊಂದು ತಿಳಿಲಾರ್ದಂಗೆ ಆಗ್ಬಿಡುತ್ತೆ. ಏನೈತಿ ಇದ್ರೊಳಗಡೆ? ಈ ಟೀಸರ್ನೊಳಗಂತೂ ಏನೂ ಇಲ್ಲ. ಈ ಟೀಸರ್ ನನಗಂತೂ ಇಷ್ಟ ಆಗಿಲ್ಲ. ಅದು ಯಾರ ಬೇಸರ ಆಗ್ಬೋದು. ನಾನು ಪ್ರಾಮಾಣಿಕವಾಗಿ ಒಪಿನಿಯನ್ ಕೊಡ್ತೀನಿ. ನೀವು ಬೇಕು ಅಂತಲೇ ಇನ್ನೊಬ್ಬರನ್ನ ಕೆಡಿಸುವ ರೀತಿಯಲ್ಲಿ ಅಥವಾ ನಮ್ಮ ಬಾಸ್ ಯಾರಿಗೂ ಕಡಿಮೆ ಇಲ್ಲ ಅನ್ನುವಂಥ ರೀತಿಯಲ್ಲಿ ನೀವು ಉಬ್ಬಿಸ್ಬೋದು. ನಮ್ಗೆ ಉಬ್ಬಿಸಕ್ಕೆ ಬರಂಗಿಲ್ಲ. ನಮಗೆ ಎಲ್ಲರೂ ಒಂದೇ. ದರ್ಶನ್, ಸುದೀಪ್, ಯಶ್ ಎಲ್ಲರೂ ಒಂದೇ. ನಮಗೆ ಸಿನಿಮಾ ಚೆನ್ನಾಗಿತ್ತು ಅಂತ ಹೇಳ್ತೀವಿ, ಚೆನ್ನಾಗಿಲ್ಲ ಅಂತ ಹೇಳ್ತೀವಿ. ಅದು ನಮ್ಮ ಇಷ್ಟ, ನಮ್ಮ ಅಭಿಪ್ರಾಯ. ಎಲ್ಲರಿಗೆ ಸಂವಿಧಾನದಡಿ ಅಭಿಪ್ರಾಯಗಳನ್ನು ವ್ಯಕ್ತಪಡಿಸೋಕ್ಕೆ ಅವಕಾಶ ಐತೆ. ಅದನ್ನು ಬಿಟ್ಟು ಈ ಥರದ ಸಿನಿಮಾಗಳನ್ನೆಲ್ಲ ಉಬ್ಬಿಸುವಂಥ ಕಾರ್ಯ ನಾವು ಮಾಡಂಗಿಲ್ಲ.
ಯಾಕಪ್ಪ ನಾನು ಅತಿಯಾಗಿ ವೇಗ, ಎಲ್ಲರೂ ನನ್ನನ್ನು ಈಗ ಆಯ್ತು ನಾನು ದೊಡ್ಡ ಸ್ಟಾರು, ಏನು ಬಾಲಿವುಡ್ ರೇಂಜ್ ಸಿನಿಮಾ ಮಾಡ್ರು ಎಲ್ಲರೂ ಒಪ್ಕೊಂಡ್ಬಿಡ್ತಾರೆ. ಬೇಡ ಯಶ್ ಅವರೇ, ನನ್ನ ಮಾತು ಕೇಳ್ರಿ ದಯವಿಟ್ಟು. ಸಿನಿಮಾಗಳಲ್ಲಿ ಒಂದಷ್ಟು ಒಳ್ಳೆಯ ಸಂದೇಶವನ್ನು ಕೊಡುವಂಥ ಸಿನಿಮಾಗಳು ಮಾಡಿರಿ. ಅಥವಾ ಇಡೀ ಟೀಸರ್ ಒಳಗೆ ನೋಡ್ರಿ, ಬರೇ ಕತ್ಲ ಏನು ಐತೆ ಅದ್ರೊಳಗೆ. ಒಂದು ಹೆಣ್ಮಗಳದ್ದು ಫೋಟೋ ತೋರಿಸಿರಿ, ಅಥವಾ ಏನು ತಾಯಿ ಸೆಂಟಿಮೆಂಟಿಂದ ಒಂದು ಮ್ಯೂಸಿಕ್ ಹಾಕಿರಿ, ಅಥವಾ ಅಗಲತ್ತಲ್ಲಿರುವಂಥ ಒಂದು ಸೀನ್ ಏನಾದ್ರು ಪ್ರದರ್ಶನ ಮಾಡಿರಿ. ಇಲ್ಲ, ಕೇಳಬೇಡ ಅಂತವು, ಬರೇ ಗನ್ ನೋಡ್ಯೋದು, ಡಿಶು. ಎಲ್ಲರನ್ನ ಎದುರಾಕೊಂಡು ಬಾಳುವಂಥದ್ದು ಅಷ್ಟು ಸುಲಭವಲ್ಲ ರಾಯ. ನಿನ್ನ ಮಾಯ ಕಾಯ. ಯಾರಿದು ಟೀಸರ್ ರೆಡಿ ಮಾಡಿದ್ದು? ಯಾವನು ಮಾಡ್ಯಾನ? ಡೈರೆಕ್ಷನ್ ಯಾರಪ್ಪ ಅದ್ರ ಹೆಸರು? ಮೋಹನ್ ದಾಸ್ ಅಂತ. ಗೀತು ಮೋಹನ್ ದಾಸ್ ಅವರೇ, ದಯವಿಟ್ಟು ನಿರ್ದೇಶನ ಮಾಡ್ತಿರಲ್ಲ, ಸ್ವಲ್ಪ ಯಾವ ರೀತಿ ಮಾಡ್ಬೇಕನ್ನೋದೊಂದು ಸ್ವಲ್ಪ ನಮಗೊಂದು ಸ್ವಲ್ಪ ಹೇಳ್ರಿ. ಬರೀ ಈ ರೀತಿ ಮಾಡಿಬಿಟ್ರೆ ದೊಡ್ಡ ರೇಂಜಿಗೆ ಹೆಸರಾಗ್ಬಿಡುತ್ತಂತ ಅರ್ಥ ಏನದು? ಏನಪ್ಪ, ನಮಗಂತೂ ಈ ಟೀಸರ್ ಇಷ್ಟ ಆಗಿಲ್ಲ. ನಾವು ನೇರವಾಗಿ ಹೇಳುವಂಥವ್ರು. ಅದು ನಿಮಗೆ ಬಿಟ್ಟಿದ್ದದು, ಪಾಸಿಟಿವ್ ನೆಗೆಟಿವ್ ಬಂದೇ ಬರ್ತವ. ಅದು ನಮ್ಮದು ಈ ಸರಿ ನೆಗೆಟಿವ್. ಏನಾರ ಮಾಡ್ಕೊರಿ, ಅದು ತಲೆ ಕೆಡಿಸ್ಕೊಳಕ್ಕೆ ಹೋಗಲ್ಲ. ನಮ್ಮ ಕನ್ನಡದ ಪ್ರತಿಭೆ ಚಲೋ ಮಾಡ್ಬೇಕು, ಸಿನಿಮಾ ಎಲ್ಲರೂ ಮೆಚ್ಚುವಂಥದ್ದು ಇರಬೇಕು. ಮಕ್ಕಳು ನೋಡುವಾಗ ಒಂದಷ್ಟು ಹಿತಾಸಕ್ತಿ ಬರಬೇಕು, ಆಸಕ್ತಿ ಬರ್ಬೇಕು, ಸಿನಿಮಾ ನೋಡ್ಬೇಕು ನಾನು ಇದು ಅಂತೇಳಿ. ಇದರಲ್ಲಿ ಏನೋ ಒಂದು ಸಂದೇಶ ಐತೆ ಅನ್ಸ್ಬೇಕು. ಏನು ಸಂದೇಶ ಇಲ್ಲ, ಸುಡುಗಾಡ, ಬರೇ ಗುಂಡಿಟ್ಟು ಹೊಡ್ಬೇಕು, ರೌಡಿಸಮ್ ಮಾಡ್ಬೇಕು. ಇದನ್ನು ಬಿಟ್ಟರೆ ಏನು ತೋರಿಸಿಲ್ಲ. ಆ ಡೈಲಾಗ್ ನೋಡಿ ಹೆಂಗೈತಿ, ಫಾಕಿಂಗ್ ಮ್ಯಾನರ್ಸ್ ಅಂತ. ಅದು ಏನದು ಡೈಲಾಗ್? ಅದು ಕನ್ನಡದಾಗ ಅರ್ಥ ಹಂಗಾರೆ ಹೇಳ್ರಿ. ಕನ್ನಡ ಟೀಸರ್ ಅಂತೆ, ಕನ್ನಡ ಶಬ್ದನೇ ಇಲ್ಲ ಅದ್ರಾಗ. ಏನು ಬರೀ ಇದೆ. ಅದು ಕೂಡ ಯಶ್ ಅವ್ರ ವಾಯ್ಸ್ ಅಲ್ಲ, ಬೇಕಾದ್ರೆ ಚೆಕ್ ಮಾಡ್ಕೊರಿ ನೀವು ಒಂದ್ಸರಿ. ಏನು ಕಣ್ಣು ಹಿಂಗೆ ತೋರಿಸ್ತಾರ, ಮೈ ಹಿಂಗೆ ತೋರಿಸ್ತಾರ, ಬಾಬಾ, ಏನು ದೊಡ್ಡ ವಿಲನ್ನು. ಅಲ್ಲೋ ಮರ, ಒಂದೆಷ್ಟು ಸಂದೇಶವನ್ನು ಕೊಡುವಂತಹ ಸಿನಿಮಾಗಳನ್ನು ಮಾಡ್ರಿ ಅಂತಂದ್ರೆ, ಇವು ಕತ್ತಲದೊಳಗೆ ಬೆತ್ತಲಾಗುವಂಥದ್ದು, ಬೆತ್ತಲದೊಳಗೆ ಕತ್ತಲು ತೋರಿಸುವಂಥದ್ದು ಏನದು? ಏನು ತೋರ್ಸಕಚ್ಚೆ ನನಗೆ ಒಂದಂತ ಅರ್ಥ ಆಗೋಲ್ತಪ್ಪ. ದಯವಿಟ್ಟು ಯಶ್ ಅವರೇ, ನಿಮ್ಮ ಬಗ್ಗೆ ಅಪಾರವಾದಂಥ ಪ್ರೀತಿ ಐತಿ. ಒಳ್ಳೊಳ್ಳೆ ಸಿನಿಮಾಗಳನ್ನು ಕರ್ನಾಟಕದೊಳಗೆ ಕೊಟ್ಟಿರಿ. ಒಂದು ರೀತಿಯಲ್ಲಿ ನೀವು ಬಸ್ ಸ್ಟ್ಯಾಂಡಲ್ಲಿ ಮಲಗಿ ಇವತ್ತು ಕನ್ನಡದ ಚಿತ್ರರಂಗದಲ್ಲಿ ಅದ್ಭುತವಾದಂಥ ಚಿತ್ರನಟ ಆಗಿದ್ದೀರಿ. ಮತ್ತು ಭಾರತೀಯ ಚಿತ್ರರಂಗವೇ ನಿಮ್ಮ ಮೇಲೆ ತಿರುಗುವಂತೆ ನೀವು ಮಾಡಿದಿರಿ. ನೀವು ನಡ್ಕೊಂಡಿದ್ದೀರಿ, ಆ ರೀತಿ ನಟನೆ ಮಾಡಿ ಹೆಸರಾಗಿದ್ದೀರಿ. ಬಟ್ ಈ ರೀತಿ ಸಿನಿಮಾಗಳನ್ನು ಮಾಡಿ ಫ್ಲಾಪ್ ಆಗುವಂಥದ್ದು ಬೇಡ. ಸಣ್ಣ ಸಿನಿಮಾಗಳಾದ್ರೂ ಪರವಾಗಿಲ್ಲ, ಜನರಿಗೆ 10 ಜನ ನೋಡಿದ್ರೂ ಮೆಚ್ಚುವಂಗಿರ್ಬೇಕು. ಒಂದೇ ಸರಿ 1,00,000 ಜನ ನೋಡಿದ್ರು ಒಂದು ಮಾಡಿ 10 ಜನನು ಮೆಚ್ಚಲ್ಲಪ್ಪ, ಅದಕ್ಕೆ ಎದಕ್ಕೆ ಬರ್ತದೆ ಸಿನಿಮಾ? ಸೊ ಹಂಗಾಗಿ ಈ ತರಹದ ಟೀಸರ್ಗಳನ್ನು ಬಿಡುಗಡೆ ಮಾಡಬಾರ್ದು. ಟೀಸರ್ ಅಂದ ತಕ್ಷಣ ಒಂದು ಸಲ ಕುತೂಹಲ ಉಡಿಸ್ಬೇಕು. ಇದು ಯಾವುದಪ್ಪ ಇವನು ಹಿಂಗೈತಲ್ಲ ಅನಿಸ್ಬಾರ್ದು ನಮಗೆ. ಹಂಗಾಗಿ ನನ್ನ ಒಪಿನಿಯನ್ ನಾ ಹೇಳಿನಪ್ಪ. ನಿಮ್ಗೆ ಏನೇನು ಅನ್ಸತ್ತೀವೋ ನನಗಂತೂ ಗೊತ್ತಿಲ್ಲ. ನಾನೇನು ಯಶ್ ಅಭಿಮಾನಿ ಅಲ್ಲ, ದರ್ಶನ್ ಅಭಿಮಾನಿ ಅಲ್ಲ, ಸುದೀಪ್ ಅವ್ರ ಅಭಿಮಾನಿ ಅಲ್ಲ, ಬೇಕು ಅಂತಲೇ ವಿರೋಧ ಮಾಡೋಕ್ಕೆ. ನನಗೆ ಅನ್ಸಿದ್ದು ನಾ ಹೇಳಕ್ಕೆ ಪ್ರಾಮಾಣಿಕವಾಗಿ ನೀವು ಒಪ್ಕೋರಿ. ನಿಮ್ಗಾರು ಇಷ್ಟ ಆಯ್ತಾ? ಅದು ನನಗಂತೂ ಇಷ್ಟ ಆಗಿಲ್ಲ, ಬಟ್ ನಿಮ್ಗೆ ಇಷ್ಟ ಆಯ್ತಾ? ಏನು ಇಷ್ಟ ಆಯ್ತು ಅದನ್ನು ಕಮೆಂಟ್ ಮಾಡಿರಿ ನೋಡೋಣ. ಸುಮ್ಮನೆ ಅದನ್ನು ಚೆನ್ನಾಗಿತ್ತು, ಅದೇ ರೀತಿ ಇದಿತ್ತು. ನೋಡುವಂತಹ ಭಾವನೆಗಳ ಬದಲಾವಣೆ, ಅದರಿಂದ ಏನಾರ ಒಂದು ಸಂದೇಶ ತಿಳ್ಕೊಬೇಕು. ಏನಿದು, ಯಾಕೆ ಹಿಂಗೆ ಹೇಳ್ಯಾರ, ಇದರಿಂದ ಏನು ಅರ್ಥ ಇರ್ಬೋದು? ಏನು ಅರ್ಥ ಇಲ್ಲದ್ರ ಗುಂಡು ಹೊಡಿಬೇಕು, ಕುತಿಕೊಯ್ಬೇಕು ಇನ್ನೊಬ್ಬರದ್ದು. ಯುವಕರಿಗೆ ಏನು ಸಂದೇಶ ಕೊಡೋಕೆ ಹೊಂಟಿರೋ ಗೊತ್ತಾಗೋದು. ಸಿನಿಮಾ ಅಂತಂದ್ರೆ ಈಗ ಪ್ರತಿಯೊಬ್ಬರು ಕೂಡ ಸಿನಿಮಾಗಳನ್ನು ನೋಡ್ತಾರೆ. ಸೊ ಹಂಗಾಗಿ ಅವರಿಗೆ ಒಂದಷ್ಟು ಗಮನದಲ್ಲಿರ್ತದೆ, ಏನು ತಗೋಬೇಕು, ಏನು ಬಿಡ್ಬೇಕು ಎಂಬುದು. ಇಂಥ ತೋರಿಸಿದಾಗ ಯುವ ಜನತೆ ಹಾಳಾಗಿಬಿಡ್ತದೆ. ಸೊ ಹಂಗಾಗಿ ಇಂತಹ ಟೀಸರ್ಗಳನ್ನು ತೋರಿಸೋದ್ರ ಬದಲು ಒಂದಷ್ಟು ಸಂದೇಹ ಇರುವಂತಹ ಅಥವಾ ಸಂದೇಶ ಇರುವಂತಹ ಒಂದೆರಡು ಸನ್ನಿವೇಶಗಳನ್ನು ತೋರಿಸ್ರಿ. ಸಿನಿಮಾ ಇನ್ನೊಂದಷ್ಟು ಮಟ್ಟಿಗೆ ಪ್ರಚಾರ ಆಗ್ಬೋದು. ಈಗ ಜನ ಮನ್ನಣೆ ಗಳಿಸಿರ್ಬೋದು, ಜನ ನೋಡಿರ್ಬೋದು. ಬಟ್ ಹಂಗಂತೆ ಸಿನಿಮಾ ಇಟ್ಟಂತ ತಿಳ್ಕೊಬೇಡ್ರಿ ನೀವು. ಸಿನಿಮಾ ನೋಡಿದಾಗ ಅದರೊಳಗೆ ಕತೆ ಏನಾರು ಚೆನ್ನಾಗಿತ್ತ ಮತ್ತು ತಾನೇ ಹಿಟ್ಟಾಗ್ತದೆ. ನಿಮ್ಗೆ ಗೊತ್ತದ, ಎಷ್ಟೇ ಅಭಿಮಾನಿಗಳಿದ್ರೂ ಹಿಟ್ಟಾಗೋದು ಫ್ಲಾಪ್ ಆಗೋದು ಎಲ್ಲ ಜನ ಪ್ರೇಕ್ಷಕರ ಮೇಲೆ, ಕುಟುಂಬದ ಚಿತ್ರ ಪ್ರೇಮಿಗಳ ಮೇಲೇ ಡಿಪೆಂಡ್ ಅಪ್ ಆಗಿರ್ತದೆ ಎಲ್ಲ. ಅದನ್ನ ಅರ್ಥ ಮಾಡ್ಕೊಂಡ್ರೆ ತುಂಬ ಒಳ್ಳೆಯದಂತ ಹೇಳ್ತಾ, ನಿಮ್ಮ ಅಭಿಪ್ರಾಯಗಳನ್ನು ಕೂಡ ಕಮೆಂಟ್ಸ್ ಬಾಕ್ಸಲ್ಲಿ ತಿಳಿಸಿ ಅಂತ ಹೇಳಕತ್ತೀನಿ. ಧನ್ಯವಾದಗಳು.